ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸುಪ್ರಿಯಾ ಮಲ್ಲು ಚಾನಲಲ್ಲಿ ಸ್ವಾಗತ ಇದೆ. ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ 2:30 ಗಂಟೆಗೆ. ಸೊ ಇವತ್ತಿನ ಬ್ಲಾಗ್ ಫ್ಯಾಮಿಲಿ ಬ್ಲಾಗ್ ಆಗಿರುತ್ತೆ. ಇವತ್ತಿನ ಬ್ಲಾಗಲ್ಲಿ ಏನಪ್ಪ ಅಂದರೆ ಇವತ್ತು ತುಂಬ ಸ್ಪೆಷಲ್ ಡೇ ಇದೆ. ಸೊ ನಮ್ಮ ಬ್ರೋ ಕನಸು ನಿಜ ಆಗ್ತಾಯಿದೆ. ಏನಪ್ಪ ಅಂದರೆ ಎಂಡ್ವರೆಗೂ ನೋಡಿ ಬ್ಲಾಗ್ ಹೆಂಗಿರುತ್ತೆ, ಏನಪ್ಪ ವಿಶೇಷ, ಏನಿದು ಸರ್ಪ್ರೈಸ್ ಅಂತ. ಸೊ 2 ಸರ್ಪ್ರೈಸ್ ಇದೆ. ಫಸ್ಟ್ ಸರ್ಪ್ರೈಸ್ ಹೇಳ್ಬಿಡ್ತೀನಿ. ಸೆಕೆಂಡ್ ಸರ್ಪ್ರೈಸ್ ಏನಾದರೂ ನಾನು ಎಂಡ್ವರೆಗೂ ನೋಡಿದ್ರೆ ಖಂಡಿತ ಅದು ಗೊತ್ತಾಗುತ್ತೆ ಏನಪ್ಪ ಅಂತ. ಚಿನ್ನಿ. ಸೊ ಫಸ್ಟ್ ಸರ್ಪ್ರೈಸ್ ಏನಿದೆ ಅದು ಹೇಳ್ಬಿಡ್ತೀನಿ. ಸೆಕೆಂಡ್ ಅದು ತುಂಬ ಬಿಗ್ಗಿದೆ. ಸೊ ನನ್ನ ತಮ್ಮಂದೊಂದು ಕನಸಿತ್ತು, ಅದು ಕನಸು ಇವತ್ತು ನಿಜ ಆಗ್ತಿದೆ. ಅದು ಏನಪ್ಪ ಅಂದರೆ ಎಂಡ್ವರೆಗೂ ನೋಡಿ ಖಂಡಿತ ಗೊತ್ತಾಗುತ್ತೆ. ಸೊ ಈ ಬ್ಲಾಗಲ್ಲಿ ತುಂಬ ಸ್ಪೆಷಲ್ ಬ್ಲಾಗ್ ಕೂಡ ಆಗಿರುತ್ತೆ ನನ್ನ ಪೂರ್ತಿ ಬ್ಲಾಗಲ್ಲಿ. ಸೊ ಇವತ್ತೇನಪ್ಪ ಅಂದರೆ ಮಮ್ಮಿನ ಬರ್ತಡೇ ಕೂಡ ಇದೆ, ಅದು ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೆಕೆಂಡ್ ಏನಿದೆ ಅಂದರೆ ಅದು ನೋಡ್ತಾ ಇರ್ರಿ, ಗೊತ್ತಾಗುತ್ತೆ. ಸೊ ಇವಾಗ ಏನಿದೆ ಅಂದರೆ 2:30 ಗಂಟೆ ಆಗಿದೆ. ಇವಾಗ ಹೋಗಬೇಕು ನಾವು 4 o'clock ನಾವು ಹೋಗಬೇಕು. ಎಲ್ಲಿ ಏನು ಅಂತ ಎಂಡ್ವರೆಗೂ ಗೊತ್ತಾಗುತ್ತೆ. ಖಂಡಿತ ನಮ್ಮ ಕೂಡ ಬನ್ನಿ. ಸೊ ಇವಾಗ ಹುಡುಗರು ಏನು ಮಾಡ್ತಾ ಇದ್ದಾರೆ ಏನಿಲ್ಲ ನೋಡ್ಕೊಂಬರೋಣ ಬನ್ನಿ. ಏನು ಹಚ್ಕೊಂಡಿ ಅಮ್ಮ? ಮೆಹಂದಿ ತೋರಿಸು. ಸೂಪರ್. ಇವತ್ತು ತುಂಬ ಸ್ಪೆಷಲ್ ಇದೆ ಅಂತ ಇಬ್ಬರು ಮೆಹಂದಿ ಕೂಡ ಹಚ್ಕೊಂಡಿದ್ದಾರೆ ನೋಡಿ. ಓಕೆ, ಆಯಿ ಕೂಡ ನಿಮಗೂ ಬರ್ತಡೇ ಆಯ್ತು. ಓಕೆ ನೋಡ್ರಿ, ಇವಾಗ ಏನು ಮಾಡ್ತೇಮ್ಮ? ಓಕೆ, ಇವಾಗಿನ ಹುಡುಗರು ತುಂಬ ಶಾರ್ಪ್ ಇರ್ತಾರೆ ನೋಡಿ. ಅವ್ರು ಎಷ್ಟೊಂದು ಮಾತಾಡ್ತಾ ಇದ್ದಾರೆ ಫ್ರೆಂಡ್ಸ್. ಅವರಿಗೆ ಎಲ್ಲಷ್ಟು ಗೊತ್ತಾಗುತ್ತೆ. ನನಗೆ ಅನ್ನಿಸ್ತಾ ಮಟ್ಟಿಗೆ ನನಗೆ ಈ ವಯಸ್ಸಿನಾಗೆ ನಾನು ರೆಡಿ ಆಗಬೇಕು. ಮೇಕಪ್ ಏನು ಮಾಡಕತ್ತಿ ಇವತ್ತು? ನೀನು ಎಕ್ಸೈಟ್ಮೆಂಟ್ ಇದ್ದೀ? ಹೋಗಮ್ಯಾ ಹೊರಗ? ಆಯಿತು, ರೆಡಿ ಆಗು. ಓಕೆ, ರೆಡಿ ಆಗಮ್ಮು. ಇಲ್ಲಿ ನೋಡಿ ನಮ್ಮ ಸುಕನ್ಯವರು ಕುಂತಿದ್ದಾರೆ. ಇವತ್ತು ನಿಮಗೆ ಹೆಂಗೆ ಅನಿಸ್ತಾ ಇದೆ? ತುಂಬ ಖುಷಿಯಾಗಿದೆ. ಯಾಕಂದರೆ ನಮ್ಮ ತಮ್ಮಗೆ ಇವತ್ತು ತುಂಬ ದಿನದ ಡ್ರೀಮ್ ಸಕ್ಸಸ್ ಆಗ್ತಾ ಇದೆ. ತುಂಬ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಯಾರಿಗೆ ಏನಂತ ಮುಂದೆ ಹೇಳ್ತೀವಿ, ಸಸ್ಪೆನ್ಸ್ ಇದೆ. ಈ ವಿಡಿಯೋ ಎಂಡ್ ತಗೊಂಡು ನೋಡ್ರಿ, ಸಿಗುತ್ತೆ ನಿಮಗೆ ಏನಿರುತ್ತೆ ಮುಂದೆ ಅಂತ ಖಂಡಿತ. ಸೊ ಬಾಯ್, ಅಲ್ಲೇ ಸಿಗೋಣ. ರೆಡಿ ಟಾಟಾ. ಇಲ್ಲಿ ನೋಡಿ, ಈ ಮನೆ ಹಿರಿ ಮಗಳು ಸಟ್ಕೊಂಡಿದ್ದಾಳೆ. ಈ ನೋಡಿ, ನಮ್ಮ ಮನೇಲಿ ದಿನ ಈ ಥರನೇ ಜಗಳ ಆಗುತ್ತೆ ನೋಡಿ. ಎಕ್ಸ್ಪ್ರೆಷನ್ ಇಲ್ಲಿ ಈಕಿ ಸಟ್ಕೊಂಡಿದ್ದಾಳೆ, ಇಟ್ಟು ಬೇಗ ರೆಡಿ ಆತಾಳಂತ. ಇದು ನಮ್ಮಮ್ಮ ಅವ್ರ ರಾಶಿ ಮನೆ ಇದೆ, ನೋಡ್ಬೋದಾ? ಭೂಮಿ ಬರ್ತೀವಲ್ಲೇ, ನೀ ಬರ್ತೀವಲ್ಲೇ? ಆಯ್ತು, ಅಟ್ಟೆ ಮೂಲೆ ಹಾಕೊಂಡ್ರು. ಅಲ್ಲಿ ಇಲ್ಲಿ ಅದಾವ, ಇಲ್ಲಿ ಯಾರು ಬಾ, ನಾವು ಬಾಗಿಲು ಮುಚ್ಕೊಳಂಬ. ನೋಡಿಗ ನೀ ಕ್ಯಾಮ್ರಾದಾಗಿದ್ದಿ, ಅಳಾಕತ್ತಿದ್ದಿ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಕಾಮತ್ ಉಪ್ಪಿಟ್ಟು ಮಾಡಿದ್ದೀನಿ, ಅಂದರೆ ಸಿರಾ ಮಾಡಿದ್ದೀನಿ. ತುಂಬ ಟೆಂಪ್ಟಿಂಗ್ ಆಗಿದೆ, ನೋಡ್ಬೋದಾ? ಸೊ ಇದು ಕಾರ್ನ್ ಸಲಹೆಗೆ ಮಾಡಿದ್ದೀವಿ, ಅಂದರೆ ಫಂಕ್ಷನ್ ಸಲಹೆಗೆ. ಸೊ ಆರ್ವಿ ಭೂಮಿ ಕೂಡ ರೆಡಿ ಆಗಿದ್ದಾರೆ. ನಿಮಗೆ ಫಸ್ಟ್ ಕ್ಲಿಪ್ ನೋಡ್ರಿ ಗೊತ್ತಾಗಿರ್ಬೇಕಲ್ವಾ ಏನಪ್ಪ ಅಂತ, ಏನು ಎಂತ ಅಂತ. ಸೊ ಆ ಕಾರಣದಿಂದ ಇವಾಗ ಏನಿದೆ ರೆಡಿ ಆಗಿದ್ದಾರೆ. ಭೂಮಿ, ಆರ್ವಿ ಅವರು ರೆಡಿ ಆಗಿದ್ದಾರೆ. ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ನಾವು ಕೂಡ ರೆಡಿಯಾಗಿ ಆಟೋ ರಿಕ್ಷಾ ಕರ್ಕೊಂಡು ಆ ಕಡೆ ಹೋಗ್ತೀವಿ. ಮಮ್ಮಿ ಪಾಪ ಮತ್ತು ಅಂದರೆ ಬ್ರದರ್ ಅಲ್ಲೇ ಇದ್ದಾರೆ, ಅಲ್ಲೇ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ. ನಮ್ಮ ಕಡೆಯಿಂದ ನಾವು ಇಲ್ಲಿಂದ ಸಿರಾ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಸ್ವಲ್ಪ ಸಿರಾ, ಚೂಡ ಮತ್ತಂದರೆ ಒಂದು ಬಾಳಿಕೆ ಕೊಟ್ಟು ಅದೊಂದೊಂದು ನಾವು ಸ್ವಲ್ಪ ಅಂದರೆ ಮಿನಿ ಸ್ನ್ಯಾಕ್ಸ್ ರೆಡಿ ಮಾಡಿದ್ದೀವಿ. ಸೊ ನೋಡಿ, ಆಟೋ ರಿಕ್ಷಾದಲ್ಲಿ ಕೂಡ ಕುಂತಿದ್ದೀವಿ, ಮುಟ್ಟು ಬಿಡ್ತೀವಿ ಇವಾಗ. ಇದೇ ನೋಡಿ ಫ್ರೆಂಡ್ಸ್, ದಿ ಬಿಗ್ ಸರ್ಪ್ರೈಸ್. ಸೊ ಇದು ನಮ್ಮ ಬಟ್ಟೆ ಅಂಗಡಿ ಇದೆ, ಮೆನ್ ವೇರ್ಸ್, ದೇಸಾಯಿ ಮೆನ್ ವೇರ್ಸ್. ಇವತ್ತೇ ಓಪನಿಂಗ್ ಇದೆ. ತುಂಬ ಸ್ಪೆಷಲ್ ಡೇ ನಮ್ಮ ಸಲುವಾಗಿ. ನಮ್ಮ ಬ್ರೋ ಇದು ಬಿಸ್ನೆಸ್ ಹಾಕ್ತಾ ಇದ್ದಾರೆ. ಸೊ
ಖಂಡಿತ ನಿಮಗೆ ಇಲ್ಲಿ ಮುಂಬೈ ವೇರ್ಸ್ ಎಲ್ಲ ಸಿಗುತ್ತೆ. ಸೊ ಇವೆಲ್ಲನೂ ಕ್ಲೋತ್ ಮೆನ್ಸ್ ವೇರ್ ಕ್ಲೋತ್ ಇರುತ್ತಲ್ಲ, ಪ್ಯಾಂಟ್ ಶರ್ಟ್ ಟೀ ಶರ್ಟ್ ಎಲ್ಲ ವೆರೈಟೀಸ್ ಇದೆ. ಸೊ ಎಲ್ಲ ವೆರೈಟಿನೂ ಮುಂಬೈದಿಂದ ತಂದಿದ್ದಾನೆ. ತುಂಬ ಲೇಟೆಸ್ಟ್ ಫ್ಯಾಷನ್ ಇದೆ. ಪೂಮಾ ಮತ್ತು ಎಲ್ಲ ಬ್ರ್ಯಾಂಡ್ ಕಂಪ್ನಿದಿದೆ. ಸೊ ಖಂಡಿತ ವಿಸಿಟ್ ಆಗಿ. ಲೊಕೇಶನ್ ಕೂಡ ಸೇಂಡ್ ಮಾಡಿರ್ತೀನಿ. ಇಲ್ಲಿ ಇವತ್ತು ಫಂಕ್ಷನ್ ಇದೆಯಲ್ಲ, ನಾನೇ ಇದೊಂದು ಸಣ್ಣ ಡೆಕೋರೇಷನ್ ನನ್ನ ಕಡೆಯಿಂದ ಮಾಡ್ತಾಯಿದ್ದೀನಿ. ಸೊ ಮಿಕ್ಕಿದೆಲ್ಲ ಡೆಕೋರೇಷನ್ ಆಗಿತ್ತು. ಸಣ್ಣ ಪುಟ್ಟ ಪೂಜೆ ಎಲ್ಲ ನಾವು ನೋಡ್ಕೋತಾ ಇದ್ದೀವಿ. ಹೊರಗೆ ಎಲ್ಲ ಡೆಕೋರೇಷನ್ ಪ್ಲಸ್ ಏನೇನೋ ಆಗಿತ್ತು. ಇವಾಗ ಏನಿದೆ ಅಂದರೆ ಇವಾಗ ಗೆಸ್ಟ್ ಬರೋ ಟೈಮ್ ಆಗಿದೆ. ಫಂಕ್ಷನ್ ಸ್ಟಾರ್ಟ್ ಆಗೋದು 6:30 ಗಂಟೆ ಎಲ್ಲರಿಗೂ ಹೇಳಿಬಿಟ್ಟಿದ್ದೀವಿ. ಸೊ ನಾವು ಹೋಗಿದ್ದು 5:30 ಗಂಟೆ, ಅಂದರೆ 1 ಅವರಲ್ಲಿ ಇನ್ನೂ ಏನು ಪ್ರಿಪೇರ್ ಆಗೋದಿತ್ತು ಎಲ್ಲ ಮಾಡ್ಕೋತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ರು ಅವರು ಕೂಡ. ನಮಗೇನಿದೆ ಅಂದರೆ ರಂಗೋಲಿ ತಗೊಳ್ಳೋದು, ಸ್ವಲ್ಪ ಪೂಜೆ ಪುನಸ್ಕಾರ, ಮತ್ತು ಎಲ್ಲಿ ನಮಗೆ ಸ್ವಲ್ಪ ಇದು ಅನ್ನಿಸ್ತಿತ್ತು ಅಲ್ಲೆಲ್ಲ ಮಾಡಿದ್ದೀವಿ. ನೋಡಿದ್ರೆ ಕಳಸ ಒಂದು ಮುಡಿಸ್ಬೇಕು, ದೀಪ ಮುಡಿಸ್ಬೇಕು, ಇಷ್ಟೇ ಉಳಿದಿತ್ತು. ಇವಾಗ ರಿಬ್ಬಿನ್ ಕಟ್ಟಿ ಕುಂಬಳಕಾಯಿ ಕಟ್ಟಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಇಲ್ಲಿ ನಮ್ಮ ರಿಬ್ಬಿನ್ ಕಟ್ ಮಾಡೋರು ಯಾರಪ್ಪ ಅಂತ ಗೆಸ್ ಮಾಡಿದ್ರೆ ಇದು ಎಲ್ಲ ನಮ್ಮದು ಲೇಡೀಸ್ ಟೀಮ್ ಇದೆ ಫ್ರೆಂಡ್ಸ್. ಇವತ್ತು ಮಾಮ್ ಬರ್ತ್ಡೇ ಕೂಡ ಇತ್ತು. ಮಾಮ್ ಬರ್ತ್ಡೇ ಕೂಡ ಅಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಡೇ ಇತ್ತು ಇವತ್ತಿನ ದಿನ. ಸೊ ಒಂದು ನಮ್ಮ ತಮ್ಮನ ಕನಸು ನಿಜವಾಗಿ ಆಗಿತ್ತು. ಸೊ ಒಂದು ಚೆನ್ನಾಗಿ ಅಂಗಡಿ ನಡೀಲಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ನೀವು ಕೂಡ ಖಂಡಿತ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿ ವೇರ್ಸ್ ಇದ್ದಾವೆ. ನಿಮಗೆ ಫಸ್ಟ್ ವಿಡಿಯೋದಲ್ಲೇ ಗೊತ್ತಾಗಿರಬೇಕು, ತುಂಬ ಬ್ರ್ಯಾಂಡ್ಸ್ ಇದ್ದಾವೆ. ಸೊ ಅದನ್ನು ಕಡಿಮೆ ಅಂದರೆ ಜಾಸ್ತಿ ರೇಂಜ್ ಇದ್ದರೂ ಕಡಿಮೆ ರೇಂಜಲ್ಲಿ ಸಿಗ್ತಾಯಿದೆ. ಸೊ ಖಂಡಿತ ಬಂದು ವಿಸಿಟ್ ಆಗಿ. ಇದು ಡಿಸ್ಕೌಂಟ್ ನಡೀತಾ ಇದೆ, 20% ಆಫ್ 50% ಆಫ್ ಅಂತ. ಇದು ಲೊಕೇಶನ್ ಕೂಡ ನಾನು ಸೆಂಡ್ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಫಂಕ್ಷನ್ ಕೂಡ ನಡೀತು. ಮತ್ತು ಮಾಮ್ ಬರ್ತ್ಡೇ ಕೂಡ ಅಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಇವತ್ತಿನ ಡೇ ತುಂಬ ಚೆನ್ನಾಗಿತ್ತು. ಈ ಪೂರ್ತಿ ಬ್ಲಾಗಲ್ಲಿ ನನಗೆ ಇದು ತುಂಬ ಅಂದರೆ ಸ್ಪೆಷಲ್ ಬ್ಲಾಗ್ ಅಂತ ಅಂತೀನಿ. ಇವಾಗ ನೋಡಿ ಇಲ್ಲಿ ಆರ್ವಿದ್ ವಿಡಿಯೋ ತುಂಬ ಚೆನ್ನಾಗಿ ಹುಡುಗರು ರೆಡಿ ಕೂಡ ಆಗಿದ್ರು. ನಮ್ಮ ಆರು ತುಂಬ ಮುದ್ದಾಗೆ ಕಾಣ್ತಾಯಿದ್ರು. ಸೊ ಇದೇ ಥರ ನಮ್ಮ ಫಂಕ್ಷನ್ ಮಾಡಿಕೊಂಡು ಇವತ್ತಿನ ಡೇ ಸ್ಪೆಂಡ್ ಮಾಡಿದ್ವಿ ಫ್ರೆಂಡ್ಸ್. ಇದು ಎಷ್ಟೋ ದಿನದ್ದು ಕನಸಿತ್ತು. ಸೊ ಅದರಲ್ಲಿ ಇದು ಎಷ್ಟೋ ದಿನ ಅಂದರೆ ಮಿನಿಮಮ್ 1 ಇಲ್ಲ 2-3 ಮಂತ್ ಹಿಡಿದು ರೆಡಿ ಮಾಡಿದ್ದು ಇವತ್ತಿಂದು ಡೇ ಇತ್ತು. ರಂಗೋಲಿ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ ಅಲ್ವಾ. ಸೊ ಗೆಸ್ಟ್ ಕೂಡ ಬಂದಾಗಿದೆ, ನೋಡ್ಬೋದಾ. ಇಲ್ಲಿ ನೋಡಿ ಎಲ್ಲ ಕಟ್ಟಾಗಿತ್ತು. ಇಲ್ಲಿ ಇವರು ನಮ್ಮ ಮನೆ ಗುರುಗಳು, ಇವರೇ ರಿಬ್ಬಿನ್ ಕಟ್ ಮಾಡಿದ್ರು ಫ್ರೆಂಡ್ಸ್. ನಾವು ಅವ್ರ ಕಡೆಯಿಂದ ರಿಬ್ಬಿನ್ ಕಟ್ ಮಾಡಿಕೊಂಡು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಇವರೇ ನೋಡ್ರಿ ಇಲ್ಲಿ ಮನೆ ಗುರುಗಳಂತ ಹೇಳ್ಬೋದಾ. ಪೂಜೆ ಕೂಡ ಚೆನ್ನಾಗಿ ಆಗಿತ್ತು, ನೋಡ್ಬೋದಾ. ಪೂಜೆ ಕೂಡ ಮುಗಿಸ್ಕೊಂಡಿದ್ವಿ. ಇವಾಗ ನೋಡಿ ಎಲ್ಲ ಕಡೆ ಇವಾಗ ಗದ್ದಲಿದೆ. ಇವಾಗ ಎಲ್ಲರಿಗೂ ಚೆನ್ನಾಗಿ ನಾಷ್ಟ ಕೊಡಬೇಕು. ನಾಷ್ಟ ಇಲ್ಲಿ ಬಾಯ್ಸ್ ಕಲ್ಲಿ ಹೊರಗೆ ಇಲ್ಲಿ ಗ್ಯಾಂಗ್. ಇಲ್ಲಿ ನೋಡಿ ಇಲ್ಲಿ ನಮ್ಮ ಮಿನಿ ಗ್ಯಾಂಗ್ ಇದೆ. ಇವರು ಕೂಡ ಚೆನ್ನಾಗಿ ಡ್ರೆಸ್ಸಿಂಗ್ ಹಾಕ್ಕೊಂಡು ನೋಡಿ ಪೋಸ್ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಅವರು ಫುಲ್ ಎಕ್ಸೈಟ್ಮೆಂಟ್ ಇದ್ದರು ಫ್ರೆಂಡ್ಸ್. ಸೊ ನೋಡ್ಬೋದಾ. ಆಲ್ಮೋಸ್ಟ್ ಸಣ್ಣ ಕ್ಲಿಪ್ ಅಷ್ಟೇ ಶೂಟ್ ಮಾಡಿದ್ದೀನಿ. ಯಾಕಂದರೆ ನಮ್ಮ ಮನೆ ಫಂಕ್ಷನ್ ಇದ್ದಾಗ ನಾವೇ ಜಾಸ್ತಿ ಓಡಿರಬೇಕಾಗುತ್ತೆ. ಸೊ ಫ್ರೆಂಡ್ಸ್ ಅದಕ್ಕೆ ನನ್ನ ಕೈಲಿ ಎಷ್ಟಾಗಿತ್ತು ಅಷ್ಟು ಶೂಟ್ ಮಾಡಿದ್ದೀನಿ. ಏನೋ ಒಂದು ಮೆಮ್ರೇಬಲ್ ಇರುತ್ತೆ. ಸೊ ಈಗೇನಪ್ಪ ಅಂದರೆ ನಾನು ಒಂದು ಸ್ವಲ್ಪ ಮೊಬೈಲ್ ಕೂಡ ಕೊಟ್ಟಿದ್ದೆ, ಬಟ್ ಅವರು ಕೂಡ ಬ್ಯುಸಿ ಇದ್ದರು, ಜಾಸ್ತಿ ಶೂಟ್ ಮಾಡೋಕ್ಕೆ ಆಗಲಿಲ್ಲ. ಸ್ವಲ್ಪ ಶೂಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಇವಾಗ ಲಾಸ್ಟ್ ಅಂದರೆ ಮಾಮ್ ಬರ್ತ್ಡೇ ಎಲ್ಲ ಮುಗಿದೋಯ್ತು. ಇವಾಗ ಮಾಮ್ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ನೋಡ್ಬೋದಾ. ನಾವು ಮನೇಲೇ ಮಾಡಬೇಕು ಅಂದ್ಕೊಂಡಿದ್ವಿ ಆ್ಯಕ್ಚುಲಿ, ಬಟ್ ಅಲ್ಲೇ ಕೇಕ್ ಕಟ್ ಮಾಡಬೇಕು ಅಂತ ಇದೆಲ್ಲ ಸರ್ಪ್ರೈಸ್ ಇತ್ತು. ಸೊ ತುಂಬ ಚೆನ್ನಾಗಿ ಆಯಿತು ಮಾಮ್ ಬರ್ತ್ಡೇ. ಅಂದರೆ ಒಂದು ಅದೇ ದಿನ ನಾವು ಓಪನಿಂಗ್ ಕೂಡ ಮಾಡಿದ್ವಿ ಅಂತ ತುಂಬ ಅಂದರೆ ಸ್ಪೆಷಲ್ ಡೇ ಆಗೋಯಿತು. ಸೊ ನೋಡಿ ತುಂಬ ಚೆನ್ನಾಗಿ ಮಾಮ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಇವತ್ತು ನ್ಯೂ ಶಾಪ್ ಓಪನಿಂಗ್ ಮಾಡಿ ಇವತ್ತಿನ ಬ್ಲಾಗ್ ತುಂಬ ಚೆನ್ನಾಗಾಯಿತು. ನೀವು ಖಂಡಿತ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ನೀವಿದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಖಂಡಿತ ನಿಮಗೆ ಮೆನ್ಸ್ ವೇರ್ ನಿಮಗೆ ಬ್ರೋಗಾಗಲಿ, ನಿಮ್ಮ ಹಸ್ಬೆಂಡ್ಗಾಗಲಿ ಇಲ್ಲ ನಿಮ್ಮ ಮಕ್ಕಳಿಗಾಗಿ ಬೇಕಾಗಿದ್ದರೆ ಖಂಡಿತ ವಿಸಿಟ್ ಆಗಿ, ಖಂಡಿತ ನೋಡಿ. ತುಂಬ ಚೆನ್ನಾಗಿ ವೇರ್ಸ್ ಇದ್ದಾವೆ. ಸೊ ಇವತ್ತಿನ ಬ್ಲಾಗ್ ಇಲ್ಲಿವರೆಗೂ ಎಂಡ್ ಮಾಡ್ತಾಯಿದ್ದೀನಿ. ಸೊ ಖಂಡಿತ ಕಮೆಂಟ್ ಮಾಡಿ ಹೇಳಿ ಹೆಂಗಿತ್ತು ಇದು ಫಂಕ್ಷನ್ನು, ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ. ಥ್ಯಾಂಕ್ ಯು, ಬಾಯ್.